ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೋಲ್ ಕನೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಏಕಾದಶಿಯ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೃತಯುಗದಲ್ಲಿ ಮುರ ಎಂಬ ರಾಕ್ಷಸ ಇರ್ತಾನೆ. ಅವನು ದೇವಾನುದೇವತೆಗಳಿಗೆ ಹಾಗೆ ಮನುಷ್ಯರಿಗೆ ಸಾಕಷ್ಟು ಕಷ್ಟವನ್ನು ಕೊಡ್ತಾ ಇರ್ತಾನೆ. ಇದನ್ನು ಸಹಿಸಲಾರದೆ ದೇವಾನುದೇವತೆಗಳು ವಿಷ್ಣು ದೇವರ ಬಳಿ ಹೋಗಿ ಮೊರೆಯನ್ನು ಇಡ್ತಾರೆ. ವಿಷ್ಣು ಭಗವಂತ ಮುರ ರಾಕ್ಷಸನ ಜೊತೆ ಎಷ್ಟೋ ಯುಗಗಳು ಯುದ್ಧವನ್ನು ಮಾಡ್ತಾರೆ. ವಿಶ್ರಾಂತಿಗಾಗಿ ಒಮ್ಮೆ ವಿಷ್ಣು ಭಗವಂತ ಸಿಂಹವತಿ ಎಂಬ ಒಂದು ಗುಹೆಗೆ ಹೋಗಿ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಮುರ ಅಲ್ಲಿಗೂ ಹೋಗಿ ಕಷ್ಟವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಸುಂದರವಾದ ಕನ್ಯೆ ವಿಷ್ಣು ಭಗವಂತನ ದೇಹದಿಂದ ಉತ್ಪತ್ತಿಯಾಗ್ತಾರೆ. ಆ ಸ್ತ್ರೀ ಶಕ್ತಿ ಮುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ. ಸಂತೋಷಗೊಂಡ ವಿಷ್ಣು ಭಗವಂತ ಅವರಿಗೆ ಏಕಾದಶಿ ಅಂತ ಹೆಸರನ್ನು ಇಡ್ತಾರೆ. ಹಾಗೆ ಈ ಏಕಾದಶಿಯ ದಿನದಂದು ಯಾರು ನಿಷ್ಠೆಯಿಂದ ಭಕ್ತಿಯಿಂದ ವಿಷ್ಣು ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ವೈಕುಂಠದ ದ್ವಾರ ತೆಗೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಮೋಕ್ಷ ಕೂಡ ಅವರಿಗೆ ಪ್ರಾಪ್ತಿಯಾಗುತ್ತೆ. ಹರೇ ಕೃಷ್ಣ.